ಹಾಯ್ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಕಸ್ಟರ್ಡ್. ಅದಕ್ಕೆ ನಾನು 1 ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ. 1 ಲೀಟರ್ ಹಾಕಿದ್ದೀನಿ. ನಾನೊಂದು ಕಾಲಷ್ಟು ಹಾಲನ್ನು ಇಟ್ಟಿದ್ದೀನಿ. ಇದರೊಳಗೆ ಕಸ್ಟರ್ಡ್ ಮಿಕ್ಸ್ ಮಾಡೋದಕ್ಕೆ ಮೊದಲಿಗೆ ಹಾಲು ಚೆನ್ನಾಗಿ ಬಿಸಿ ಆಗಬೇಕು. ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಸಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಉಂಟು. ಇದರಲ್ಲಿ 1 ತೊಗೊಂಡಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಹಾಲಿಟ್ಟಿದ್ದಲ್ಲ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಹಾಕ್ಲಿಕ್ಕಿಲ್ಲ, ಈ ಥರ ಬೇರೆನೇ ಮಿಕ್ಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿದರೆ ಗಂಟು ಆಗೋದಿಲ್ಲ. ಈಗ ಬಿಸಿ ಆಯಿತು ಹಾಲು, ಸಾಕು. ಈಗ ಕಸ್ಟರ್ಡನ್ನು ಸ್ವಲ್ಪನೇ ಹಾಕಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟಿದ್ದೀನಿ ನಾನು. ಗ್ಯಾಸ್ ಫಾಸ್ಟಲ್ಲಿಲ್ಲ, ಸ್ವಲ್ಪ ಬೇಯಬೇಕು ಅದಕ್ಕೆ. ಈಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಸಾಕು. ಇನ್ನು ತಣ್ಣಗಾದ ಮೇಲೆ ಫ್ರೀಝರಲ್ಲಿಟ್ಟು ಸ್ವಲ್ಪ ಹೊತ್ತು ಕೂಲ್ ಮಾಡಬೇಕು. ನೋಡಿ, ಇದು ತಣ್ಣಗಾಯಿತು. ಇನ್ನು ಇದನ್ನು ನಾನೊಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಲಿಲ್ಲ, ನನಗಿದು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ನಾನು ಕೋಲ್ಡ್ ಆಗೋದಕ್ಕೆ. ಆಮೇಲೆ ತೆಗೆದು ಮಿಕ್ಸರ್ ಹಾಕ್ಲಿಕ್ಕೆ ಉಂಟು, ಆವಾಗ ಸಕ್ಕರೆ ಹಾಕೋದಷ್ಟೇ. ನೋಡಿ, ಇದು ಮಿಕ್ಸರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರೀಮ್ ಥರ ಬರುತ್ತೆ. ಸ್ವಲ್ಪ 1 ರೌಂಡು ತಿರುಗಿಸಿ ತರಬೇಕು. 1 ರೌಂಡ್ ತಿರುಗಿಸಿ. ಈಗ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 100 ಗ್ರಾಮಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈ ಥರ ಎಲ್ಲ ಹಾಕ್ತಾಯಿದ್ದೀನಿ. ಮ್ಯಾಂಗೋ, ಆಮೇಲೆ ಅಮೃತ್, ಪೆರ್ಲಂಕಾಯಿ, ಆ್ಯಪಲ್, ದ್ರಾಕ್ಷಿ, ಬನಾನ ಎಲ್ಲವನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡುವ. ಈಗ ಸ್ವಲ್ಪ ನಟ್ಸನ್ನು ತೊಗೊಂಡಿದ್ದೀನಿ. ಎಲ್ಲ ನಟ್ಸ್ ಉಂಟು ಇದರಲ್ಲಿ. ದ್ರಾಕ್ಷಿ, ಗೋಡಂಬಿ, ಆಮೇಲೆ ಬಾದಾಮ್, ಪಿಸ್ತಾ, ಆಮೇಲೆ ಕಪ್ ಕಲರ್ ಈ ದ್ರಾಕ್ಷಿ, ಚೆರಿ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಹಾಕೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಕಸ್ಟರ್ಡ್ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಇರುತ್ತೆ, ಐಸ್ ಕ್ರೀಮ್ ಥರ. ಈಗ ಸೆಕೆಗಾಲದಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ತಿನ್ನೋದಕ್ಕೆ. ನೀವು ಕೂಡ ಮನೇಲಿ ಟ್ರೈ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಒಪ್ಪನ್ನು ನಾವು ಫುಲ್ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.